ನಾವು ಮೀಡಿಯಾದಲ್ಲಿ ನೋಡಿದಾಗೆ ಅವರು ರಾಜಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ. ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದ್ರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ಕಾನೂನು ಅಡಿನಲ್ಲಿ ಮತ್ತೆ ಬದಲಾವಣೆ ಮಾಡಿ ಇನ್ನು ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಆಗಿರ್ತಕ್ಕಂಥದ್ದನ್ನ ಅದು ನಿಜವೇ ಆಗಿದ್ರೆ ನಾವ್ಯಾರು ಕೂಡ ಆ ವಿಚಾರದಲ್ಲಿ ಪರ ಇಲ್ಲ. ನಮ್ಮ ಪ್ರಶ್ನೆ, ಮೊನ್ನೆ ರೇವಣ್ಣವ್ರನ್ನ SIT ಕಸ್ಟಡಿಗೆ ತಗೊಂಡ್ಮೇಲೆ ನ್ಯಾಷನಲ್ ಮೀಡಿಯಾದಲ್ಲಿ ಸಂಜೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ರೇವಣ್ಣವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ. ಹಾಗಿದ್ರೆ ಇದರ ರೂವಾರಿ ಯಾರು? ಕೇಸ್ ರಿಜಿಸ್ಟರ್ ಆಗಕ್ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಬರಬೇಕು ಅಂದ್ರೆ ಇದರ ರೂವಾರಿ ಯಾರು? ಎರಡನೇದು, ಮೊನ್ನೆ SIT ಅವರು ನಾವು ನಿಮ್ ಮೀಡಿಯಾದಲ್ಲಿ ನೋಡಿದಾಗೆ ರೇವಣ್ಣರವರ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿ ಇರ್ತಕ್ಕಂತ ಅಲ್ಲವ್ರು ಇದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರ್ಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಕರ್ಕೊ ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೇಲಿ ಇದ್ದಂತವ್ರನ್ನ ಕರ್ಕೊ ಬಂದಿದ್ದಾರೆ. ತೆಗಿರಿ ದಾಖಲಾತಿಗಳನ್ನ. ಅವ್ರು ಕರ್ಕೊ ಬಂದ್ರಲ್ಲ, ಕರ್ಕೊ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು, ಆ ಫೋನು ಟವರ್ ಆ ಮನೆ ತನಕ ಯಾವ ಅಧಿಕಾರಿಗಳದಿತ್ತು, ಅಲ್ಲಿಂದ ಫೋನ್ ಮಾಡಿದವ್ರು ಯಾರು, ಎಲ್ಲಾ ಮಾಹಿತಿನೂ ಹೊರಗಡೆ ಬರ್ಲಿ ಅಂದ್ರೆ SITಗೆ ಕೊಟ್ಟಿರ್ತಕ್ಕಂಥದ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ಈ ಆರೋಪ ಇವರೇ SIT ನಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಈ ಆರೋಪ ನಿಜವೇ ಆಗಿದ್ರೆ, ಮಾಡಿದವನು ತಪ್ಪು ಮಾಡಿರೋದಾದ್ರೆ ಇದನ್ನ ಚುನಾವಣೆ 2 ದಿವಸ ಅನ್ನಂಗೆ ಲಕ್ಷಾಂತರ ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಮೊಬೈಲ್ ಅಪ್ಲೋಡ್ ಮಾಡಿದವ್ರು ಯಾರು? ಇನ್ನು ಯಾಕೆ ಅವ್ರ ಬಗ್ಗೆ SIT ಅವರು ಕ್ರಮ ತಗೋತಾ ಇಲ್ಲ? ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಾದಂತ GT ದೇವೇಗೌಡರು ಇರ್ಬೋದು ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಮೇಯರ್ಗಳು ನಾವು ಒತ್ತಾಯನ್ನ ಮಾಡ್ತಾ ಇದ್ದೇವೆ. ಕೂಡಲೇ ಇದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಜನತಾದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ, ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ಟ್ ಅಲ್ಲಿ ಏನಿದೆ, 376 ಅಲ್ಲಿ ಅರೆಸ್ಟ್ ಆದ ತಕ್ಷಣ ಅಥವಾ ಅಪಹರಣದಲ್ಲಿ ಆದಂತವ್ರನ್ನ ಇಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು. 164 ಸ್ಟೇಟ್ಮೆಂಟ್ ಆಗ್ಬೇಕು. ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ? ಇದೆಲ್ಲವೂ ಕೂಡ ನಮಗೆ ಆತಂಕ ಇದೆ. ಆ ಕಾರಣದಿಂದ ನಮ್ಮ ಪಕ್ಷದ ನಾಯಕರುಗಳನ್ನ ಈ ಒಂದು SITಯ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಹೆದರಿಸುವಂತಹ ಸಂಚಲನ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಕೂಡಲೇ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ತನಿಖೆಯನ್ನ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು JDS ಕೋಲಿಷನ್ ಗೌರ್ಮೆಂಟ್ ಇದ್ದಾಗ ಇದಾಗಿದ್ದು ಅಂತ. ನೀವಿಬ್ರು ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿರೋದು ಸರಿ ಇದೆಯಲ್ಲ? ಕೋಲಿಷನ್ ಗೌರ್ಮೆಂಟ್ ಅಲ್ಲಿ ಆಗಿರೋದಾ? ನಮ್ಮ ಪ್ರಶ್ನೆ ಆಗಿದೆಯಾ ಬಿಟ್ಟಿದೆಯಾ ತನಿಖೆಯಿಂದ ಗೊತ್ತಾಗುತ್ತೆ. ಆದರೆ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ? ಆಗಿದ್ದೇ ನಿಜ ಆಗಿದ್ರೆ ಚುನಾವಣೆಗೋಸ್ಕರ ಮಾಡಿದ್ದು ತಪ್ಪು ಅವರಾಗಿದ್ರೆ ಇದನ್ನ ಇಡೀ ಪ್ರಪಂಚ, ಈ ಇಡೀ ಭಾರತಾಂಬೆಯ ಮಕ್ಕಳು, ನಮ್ಮ ಕರ್ನಾಟಕದವರು ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ರಲ್ಲ.
ಎಲ್ಲ ವಿಡಿಯೋಗಳಲ್ಲಿ ಚಾನೆಲ್ಗಳಲ್ಲಿ ಪೆನ್ ಡ್ರೈವ್ ಮಾಡಿ ಬಿಟ್ರಲ್ಲ, ನಿಮ್ಮನ್ನ ಏನ್ ಮಾಡಬೇಕು? ಯಾಕೆ SIT ಅವರಿಗೆ ಇದು ಒಬ್ಬರನ್ನ ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ? ಇದರಿಂದ ಯಾರಿದ್ದಾರೆ? ಯಾರಿದ್ದಾರೆ? ಇದೆಲ್ಲ ಆದ್ಮೇಲೆ ನಿಮ್ ಟಿವಿನಲ್ಲಿ ನೋಡಿದ ಮೇಲೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು, ಈ ತರ ಸರ್ ಇಲ್ಲಿ ಬಂದು ಕರ್ಕೊಂಡೋಗಿದ್ದಾರೆ ಅಂತ. ಕೇಳಿ ಅವ್ರನ್ನ, ಹೋಗಿ ಪವಿತ್ರ ಹರೀಶ್ ಮನೆಗೆ ಹೋಗಿ. ನಮಗೆ ಯಾವಾಗ ಗೊತ್ತಾಯ್ತು ಆಗ್ತಾನೆ ಹೇಳ್ಬೇಕು. ನೆನ್ನೆ ಗೊತ್ತಾದ್ಮೇಲೆ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನಾವು ಅದನ್ನ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಇವ್ರು ಕರ್ಕೊಂಬಂದಿರ್ತಕ್ಕಂಥದ್ದು, ಇವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಮ್ಗಿರುವಂತ ಮಾಹಿತಿ ಪ್ರಕಾರ ಪವಿತ್ರ ಹರೀಶ್ ಮನೆ. ತೆಗಿರಿ ದಾಖಲಾತಿಗಳನ್ನ. ಅಲ್ಲಿಗೆ ಯಾವ್ಯಾವ ಅಧಿಕಾರಿಗಳು ಹೋಗಿದ್ದಾರೆ ಅವರ ಫೋನ್ ರೆಕಾರ್ಡಿಂಗ್ ತಗೊಳ್ಳಿ. ಅವ್ನು ಕರ್ಕೊಂಬರುವಾಗ ಯಾರಿದ್ರು ಅವ್ರನ್ನ ಕೇಳಿ ಹೋಗಿ. ನಾವು ನಮ್ಮ ಪ್ರಶ್ನೆ, ರಾಜಗೋಪಾಲ್ ತೋಟದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವರು ವಶಕ್ಕೆ ಪಡೆದಿಲ್ಲ. ಯಾವುದು ಆದ್ರೆ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇವರು ರೆಸ್ಕ್ಯೂನೇ ಮಾಡಿಲ್ಲ. ಮಾಹಿತಿನ ಒಂದ್ ನಿಮಿಷ, ಪವಿತ್ರ ಹರೀಶ್ ಮನೆ ಇರ್ತಕ್ಕಂಥ ಮಾಹಿತಿನ ಅವ್ರು ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ನವ್ರಿಗೆ, ಅವರ ಸಂಬಂಧಿಕರು. ಆಗ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ಅನುಮಾನ ಇರುವಂಥದ್ದು, ನೀವು ಯಾಕೆ ರಾಜಗೋಪಾಲ್ ತೋಟದಲ್ಲಿ ವಶಕ್ಕೆ ತಗೊಂಡು ಅಂತ ಹೇಳಿದ್ರಿ? ಅಲ್ಲಿಗೆ ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ತನಿಖೆ. ಒಂದ್ ನಿಮಿಷ, ಒಬ್ಬೊಬ್ರು ಮಾತಾಡೋದು ಹೇಳ್ತಾರೆ. ದೇವೇಗೌಡರ ಕುಟುಂಬ, ಕುಮಾರಣ್ಣರವರು ಜನತಾದಳದ ಪ್ರಾದೇಶಿಕ ಪಕ್ಷವನ್ನೇ ಮುಗಿಸ್ಬೇಕು ಅನ್ನುವಂತ ಹುನ್ನಾರ. ಈಗ 8 ತಿಂಗಳ ಹಿಂದೆನೆ ರೇವಣ್ಣ ಅವರ ಪ್ರಕರಣಗಳು ಕುಮಾರಸ್ವಾಮಿ ಅವರು ಗೊತ್ತಿತ್ತು, ಮತ್ತೆ ದೇವೇಗೌಡರು ಗೊತ್ತಿತ್ತು ಅನ್ನೋದು ಎಲ್ಲ ಕಡೆ ಕೇಳಿ ಬಂದಿದೆ. ಯಾಕೆ ಹಂಗಿದ್ರು ಆಗಿದ್ರೆ ಇವ್ರಿಗೆಲ್ಲ ಗೊತ್ತಿದ ಮೇಲೆ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ನಾವು ಟಿಕೆಟ್ ಕೊಟ್ಟವರು. ಆಮೇಲೆ ಯಾವ್ದ್ರಲ್ಲಿ ಸಾಬೀತು ಮಾಡಿ, ಒಂದ್ ನಿಮಿಷ ಪಕ್ಷದಲ್ಲಿ ನಿಮ್ಗೆ ವಿಚಾರ ಮುಂಚೆನೆ ಗೊತ್ತಿದ್ಮೇಲೆ ಅಲ್ಲ ರೀ, ರಾಜಕಾರಣದಲ್ಲಿ ಊಹಾಪೋಹ ಇರ್ತದೆ. ಅಧಿಕೃತವಾಗಿ ಸಾಕ್ಷಿ ಬೇಕಲ್ಲ. ಅದು ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನಗೆ ಇಲ್ಲಿ ನಡೀತಾ ಇರುವಂತದ್ದು ಒಕ್ಕಲಿಗರಿಗೆ ನಾವು ನಾಯಕರಾಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ತರದ ಷಡ್ಯಂತ್ರಗಳು ಅಲ್ಲ. ನೋಡಿ, ಅವರವರ ಶಕ್ತಾನುಸಾರ ಅವರು ನಾಯಕರಾಗಕ್ಕೆ ನಮ್ಗೇನ್ ಯಾರು ಅಡ್ಡಿ ಇಲ್ಲ, ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು, ಮಾಡಿರೋದೇ ನಿಜ ಆಗಿದ್ರೆ ಅವರು ಆರೋಪಿ ಎಷ್ಟು ಅಪರಾಧಿನೋ ಇದನ್ನ ಜಗಜ್ಜಾಹಿರ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರಲ್ಲ, ಅವರು ಕೂಡ ಅಷ್ಟೇ ಆರೋಪಿಗಳು, ಅಪರಾಧಿಗಳು. ಆದರೆ SIT ಅಧಿಕಾರಿಗಳು ಈ ತನಿಖೆಯನ್ನ ಇಲ್ಲಿವರೆಗೆ ಯಾಕೆ ಮಾಡ್ತಾ ಇಲ್ಲ? ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಲ್ಲ. ನಾವು ಇಲ್ಲಿವರೆಗೆ ಮಾತಾಡಿಲ್ಲ. ಹುಬ್ಳಿಲಿ ಮಾತಾಡದ್ನ, ಘಟನೆಗಳ ಸಾಕ್ಷಿ ಕೊಟ್ಟು ಮಾತಾಡ್ತಾ ಇದ್ದೀನಲ್ಲ. ಅವ್ರು ಯಾರ ಮೇಲೂ ಕ್ರಮ ಕೈಗೊಂಡಿಲ್ವಲ್ಲ, ಈಗಲೂ ಕ್ರಮ ತಗೊಂಡಿಲ್ವಲ್ಲ. HD ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ, ಸತೀಶ್ ಬಾಬು ಅವರನ್ನ ತೋಟದ ಮನೆಗೆ ಶಿಫ್ಟ್ ಮಾಡಿಸಿದ್ದಾರೆ ಅನ್ನೋ ರೀತಿಯ ಆರೋಪ ದೂರಿನಲ್ಲಿರೋದು. ನೀವು ಆ ಮಹಿಳೆ ಆ ತೋಟದ ಮನೆಗೆ ಶಿಫ್ಟ್ ಆಗಿಲ್ಲ ಅಂದ್ರೆ ಕಿಡ್ನಾಪೇ ಆಗಿಲ್ಲ, ಅವ್ರ ಮನೆ ಸಂಬಂಧಿಕರ ಮನೇಲಿ ಇದ್ರು ಅನ್ನೋ ಅರ್ಥ. ಅಂದ್ರೆ ಆ ಕೇಸೇ ಫಾಲ್ಸ್ ಅಂತನಾ? ನೀವು ಇದು ದುರುದ್ದೇಶ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಮೀಡಿಯಾದಲ್ಲಿ ನೋಡಿದಾಗೆ ಅವರು ರಾಜಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ. ಮಾಡಿದ್ರೆ
ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದ್ರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ಕಿಡ್ನಾಪ್ ಆಗಿಲ್ಲ ಅಂತ ನನ್ನ ಮಾತು ನೀವು ಅರ್ಥ ಮಾಡ್ಕೋತಾ ಇಲ್ಲ, ಅದು ತನಿಖೆಯಿಂದ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಯ್ತು ಯಾಕೆ ತೆಗೀರಿ, ಯಾಕೆ 164 ಮಗ ಬರ್ತನಕ ಯಾಕೆ ಕಾದ್ರಿ, ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಿಲ್ಲ? 164 ಸ್ಟೇಟ್ಮೆಂಟ್ನ ಅವ್ರನ್ನ ನೀವು ಸ್ವಾಧೀನಕ್ಕೆ ತಗೊಂಡ ಎಷ್ಟು ಗಂಟೆ ಮೇಲೆ ಕೊಟ್ರಿ? ನಂಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದ ಹಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ. ಅಲ್ಲಿಗೆ ಇದೆಲ್ಲ ನೀವೇನು ಮಾಡ್ತಾ ಇದ್ದೀರಿ, ಇದು ಉದ್ದೇಶಪೂರ್ವಕವಾಗಿ ಅವ್ರನ್ನ ರೇವಣ್ಣವ್ರನ್ನ ಇಲ್ಲಿ ಸಿಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನೋಡಿ, ನೀವು KR ನಗರದವ್ರೆ, 2018ರಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಇವ್ರಿಗೆ ಏನು ಆಶೀರ್ವಾದ ಮಾಡಿದ್ರು ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಅದರಿಂದ ಪಾತ್ರ ಇದೇ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಬೇಕು. ತನಿಖೆನ ಚುರುಕು ಮಾಡಿದ್ರೆ ಮಗನ ಕೈ ಯಾರು ಕಂಪ್ಲೇಂಟ್ ಕೊಡ್ಸಿದ್ರು, ಮಗನಿಗೆ ಏನು ತಲುಪಿಸಿದ್ರು, ಇದನ್ನು ಕಂಪ್ಲೇಂಟ್ ಬರೆದವ್ರು ಯಾರು, ಇದನ್ನು ಡ್ರಾಫ್ಟ್ ಹಾಕ್ದವ್ರು ಯಾರು, ಅದೆಲ್ಲವೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದನ್ನು ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನಾನು ಸರಿಯಾದ ಸಾಕ್ಷಿ ಇಲ್ಲದೆ ನಾನು ಯಾವುದೋ ಬೇರೆಯವ್ರ ಥರ ಮಾತಾಡಲ್ಲ. ಏನು ಅಲ್ಲ, ಅದು ನನಗೆ ಈಗ ಮಾಹಿತಿ ಇದೆ, ಅದನ್ನ ಕನ್ಫರ್ಮ್ ಮಾಡಿದ್ರೆ ನಾನೇ ಹೇಳ್ತೀನಿ. ನೋಡಿ, ನಾವು ಅವ್ರ ಹೆಸರು ಹೇಳಲ್ಲ. ಆರೋಪ ಸತ್ಯಾಸತ್ಯತೆ ಆಚಾರ ಬರೋ ತನಕ ಮತ್ತೆ ಅವ್ರ ಹೆಸರನ್ನ ನಮ್ಮ ಬಾಯಿ ಹೇಳಿಸ್ಬೇಡಿ. ನಾವು ಹೇಳಲ್ಲ ಅಂತ ಹೇಳಿದ್ವಲ್ಲ, ಏನ್ ಮಾಡಬೇಕು, ಪಕ್ಷ ಏನ್ ಮಾಡಿದೆ, ಈಗ ಸಸ್ಪೆಂಡ್ ಮಾಡಿದೆ, ಬರ್ಬೇಕಾ ಬೇಡವಾ, ಬರದ ಏನ್ ಡೈರೆಕ್ಷನ್ ಕೊಡ್ಬೇಕು ಕೊಟ್ಟಿರ್ತಾರೆ. ಪ್ರಕರಣದ ರೂವಾರಿಯನ್ನ ರಕ್ಷಿಸ್ತಾ ಇದ್ದಾರೆ SIT ಅಂತ ನೀವು ಹೇಳ್ತಿದ್ದೀರಿ. ಹಾಗೆ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ತಿದ್ದಾರೆ. ಮತ್ತೆ ಉಪಮುಖ್ಯಮಂತ್ರಿಗಳೇ ಇದರ ಶಾಮೀಲಾಗಿದ್ದಾರೆ, ರೂವಾರಿ ಅಂತ ಹೇಳ್ತಾರೆ. ಇದೆಲ್ಲರ ಮಧ್ಯೆ ನ್ಯಾಯಾಂಗ ತನಿಖೆ ಮಾಡ್ಬಿಟ್ಟು ಅವ್ರು ಎಲ್ಲಿ ಸಿಗಾಕತ್ತಾರೆ ಅಲ್ಲ, ಅದು ಹಾಗಿದ್ರೆ ಯಾವ್ದ್ರ ಮೇಲಾರು ಒಂದು, ಈಗ ನೋಡಿ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ರಂಗಗಳಿವೆ ಎಷ್ಟೆಷ್ಟು ಬುಲ್ಗೆಟ್ಟಿದ್ದೇವೆ ಅಂತ ಗೊತ್ತಿದೆ. ಇದ್ದದ ಸ್ವಲ್ಪ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ಗೌರವ ಇದೆ, ಅದರಿಂದ ನಾವು ಸ್ವಲ್ಪ ಅವ್ರ ಮನೆ ಹೋಗ್ತೀವಿ. ದಕ್ಷ ಅಧಿಕಾರಿಗಳು ಹಾಕ್ಬೇಕು. ಇವರು ಮುಂದೆ ಪೋಸ್ಟಿಂಗ್ ಯಾವ್ದು ಸಿಗ್ತದೆ, ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂಥ ಮುಲಾಜಲ್ಲಿ ಇರ್ತಕ್ಕಂಥವ್ರನ್ನ ನೀವು ಇದು SIT ನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೇನ್ರಿ? ಜನ ತೀರ್ಮಾನ ಮಾಡ್ತಾರೆ, ಜನ ನೋಡ್ತಾ ಇದ್ದಾರೆ, ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ನೋಡ್ತಾ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ.